ಕೋಸ್ಟರ್ ರೈಡ್ ಅಂದರೆ ರೋಲರ್ ಕೋಸ್ಟರ್ ರೈಡ್ ಮಾರೋದು. ನಮ್ಗಿಂತ ಗೂಗಲ್ ಮ್ಯಾಪ್ಸಿಗೆ ಗೊತ್ತು ಬೆಂಗಳೂರಿದು ಹಣೆ ಬೇರೆ. ಪೇಷನ್ಸ್ ಇರಬೇಕಷ್ಟೇ ಬೆಂಗಳೂರು ಟ್ರಾಫಿಕಲ್ಲಿ. ಮ್ಯಾಪ್ಸ್ ಇಲ್ಲದೆ ದೇವರನ್ನೇ ಓಡಿಸೋಕ್ಕಾಗಲ್ಲ ಗಾಡಿನ. ವಿಧಾನಸೌಧ ಮುಂದೆನೇ ಕೈ ಕೊಡಬೇಕಿತ್ತ ನನಗೆ. ಓಕೆ, ಅಕ್ಕನ ಮನೆಗೆ ಹೋಗಿ ಬಂದು ಈಗ ಸೀದಾ ಆಫೀಸಿಗೆ ಪಯಣ. ಒಂದು PGಗೆ ನಮಸ್ಕಾರ ಹೊಡಿಬೇಕು. ಒಂದು PGಗೆ ಒಂದು ನಮಸ್ಕಾರ ಹೊಡೆದು ಬಾಯ್ಸಿಗೆಲ್ಲ ಮಾತಾಡಿ ಸಿಕ್ಕಿ ಆಫೀಸಿಗೆ ಹೋಗ್ತೀನಿ. ಸಮಯ 10:59, ಪ್ರಾಪರ್ 11ಗೆ ಬಿಡ್ತಿದ್ದೀನಿ. ಅಕ್ಕನ ಮನೆಗೆ ಬಂದು ಹೋಯ್ತು ಚೆನ್ನಾಗಿ. ಅವಳಿಗೆ ಖುಷಿ ಆಯಿತು, ಭಾವನೆಗೆ ಖುಷಿ ಆಯಿತು. ಇನ್ನು ಹೋಗು ಆಫೀಸಿಗೆ ಒಂದು ಸೆಲ್ಯೂಟ್ ಹೊಡೆದು ನೋಡು ಈಗ ಟ್ರಾಫಿಕ್ ಹೇಗಿದೆ ಅಂತ. ಸದ್ಯಕ್ಕೆ 27 ಕಿಲೋಮೀಟ್ರಿಗೆ 1 ಗಂಟೆ 20 ನಿಮಿಷ ತೋರಿಸಿದೆ. ಲೆಟ್ಸಿ 1 ಗಂಟೆ 20 ನಿಮಿಷ ಅಂದರೆ ಪ್ರಾಪರ್ 12:20 ಅಲ್ಲಿ ಬಿ ರೀಚಿಂಗ್. ಲೆಟ್ಸಿ ಮಾರ್ತಳ್ಳಿ ರೀಚ್ ಆದಮೇಲೆ ಮತ್ತೆ ಟೆನ್ಷನ್. ಐನೋದು ರೋಡ್, ಯಾಕಂದರೆ ಅದೇ ರೋಡಿಂದ ನಾನು ಆಫೀಸ್ಗೆ ಹೋಗೋದಲ್ಲ. ಸೊ ಐ ನೋ ದ ರೋಡ್, ಐ ನೋ ದ PG ರೋಡ್ ಆಸ್ ವೆಲ್. ಲೆಟ್ಸಿ ಹೌ ಕ್ಯಾನ್ ಐ ಗೋ. ಎಂಥ ಫ್ಲೈಓವರ್ಸ್ ಮಾರ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ. ಮ್ಯಾಪ್ಸ್ ಇಲ್ಲದೆ ದೇವರನ್ನೇ ಓಡಿಸೋಕ್ಕಾಗಲ್ಲ ಗಾಡಿನ. ದೊಡ್ಡ ನಮಸ್ಕಾರ ಮಾರ ಬೆಂಗಳೂರಿಗೆ ಒಂದು. ಇವ್ರಿಗೆ ಬಂದು ಗಾಡಿ ಬಿಡೋದಲ್ಲ ಸೀನೇ ಅಲ್ಲ ಗುರು. ನಾವು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೈ ಮೈ ಡ್ಯಾಡ್ ವಾಸ್ ನಾಟ್ ಟೇಕಿಂಗ್ ಹಿಸ್ ಬೈಕ್ ಔಟ್. 2014 ಬೈಕ್ ತೊಗೊಂಡಿದ್ರು ಆಯಿತಾ. ತೊಗೊಂಡು ಹೀ ಈಸ್ ಲೈಕ್ ವೆನ್ ದ ಬೈಕ್ ಕೇಮ್ ಬ್ಯಾಕ್ ಟು ಮೈ ಹೋಮ್ ಟೌನ್ ಡಿಸೆಂಬರ್ 2017. ಹಾಂ, ಡಿಸೆಂಬರ್ 2017 ಓಡಿದೆ ಎಷ್ಟು ಗೊತ್ತಾ? 3,000. ನೌ ಐ ರಿಯಲೈಸ್ ವೈ ದ ಬೈಕ್ ವಾಸ್ ನಾಟ್ ರನ್ನಿಂಗ್. ತಂದೆ ಆಫೀಸ್ ಹತ್ರ ಬಂದೆ. ರೋಲರ್ ಕೋಸ್ಟರ್ ರೈಡ್ ಅಂದರೆ ರೋಲರ್ ಕೋಸ್ಟರ್ ರೈಡ್ ಮಾರೋದು. ದೇವರ ಓ ದೇವರ, ಸಾಕು. ದೊಡ್ಡ ನಮಸ್ಕಾರ ರೀ ಬೆಂಗಳೂರಿಗೆ ಒಂದು ದೊಡ್ಡ ನಮಸ್ಕಾರ, ಸಲ್ಯೂಟು. ಈ ಟ್ರಾಫಿಕ್, ಈ ಜನಜಂಗುಳಿಯಲ್ಲಿ ಗಾಡಿ ತರೋದೆ ಏನು ಬೇಡ. ಇವನೆಂತ ಮಾರ ಬ್ಯಾಡ್ಮಿಂಟನ್ ಶೂ ಹಾಕೊಂಡು ಹೋಗ್ತೀರ, ಬ್ಯಾಡ್ಮಿಂಟನ್ ಶೂ ಮಾರೋದು. ಓಕೆ, ವಿ ಆರ್ ಇನ್ ಕುಂದನಹಳ್ಳಿ. ಫೈನಲಿ ಬೆಳಗ್ಗೆದ್ದು 6 ಗಂಟೆಗೆಲ್ಲ ಬೆಳಗ್ಗೆದ್ದು ಬರ್ತಿದ್ದೆ ನಡ್ಕೊಂಡು ಬಸ್ ಸ್ಟಾಪಿಗೆ, ಬಸ್ ಹಿಡಿಯೋಕ್ಕೆ. ನೋಡಿ ಅದು ಬಸ್ ಸ್ಟಾಪ್ ಮುಂದೆ ಇದೆಲ್ಲ, ಆ ಬಸ್ ಸ್ಟಾಪಿಗೆ ನಡ್ಕೊಂಡು ಕುಂದನಹಳ್ಳಿ ಶಂಕರಯ್ಯ ಹಾಸ್ಪಿಟಲ್ನಲ್ಲಿ ನಿಂತು ಇಳಿದು ಇಲ್ಲಿ ನಡ್ಕೊಂಡು ಬಸ್ಸಿಗೆ ಹಿಡಿಯೋದು KTPOಗೆ. ಈ ಸರ್ತಿ ಬೈಕಲ್ಲೇ ಬಂದೆ. ಆದರೆ ಸಾಕಾಯ್ತು ಗುರು, ಕಾಮಕಾಲ ನೋವುತ್ತಿದೆ. ಇಲ್ಲೂ ಟ್ರಾಫಿಕ್ ಅಂದರೆ ಅರ್ಥ ಇದೆಯಾ? ಓ ಆಗಲ್ಲ, ಹೋದಾಯ್ತು. ಈ ಬಸ್ ಅನ್ನಾರೆ ಆನೆ ಥರ ನಿಂತಿರುತ್ತೆ, ಆಚೆನೂ ಹೋಗಲ್ಲ ಈಚೆನೂ ಹೋಗಲ್ಲ. ಅಪ್ಪ CMRIT ಫೈನಲಿ ಬಂದೇ ಬಿಟ್ವಿ ನಾವು. ಆಫೀಸ್ ಇನ್ನೇನೋ ಹತ್ತಿರನೇ ಇದೆ, CMRIT. ನನ್ನ ತಂಗಿ ಇದ್ರೆ ಇರ್ಬೋದು, ಆದರೆ ಹೇಳಲ್ಲ. ನಾನೇ ಬಂದದ್ದು ಕಷ್ಟದಲ್ಲಿ. ಅವಳಿ ಕರೆದು ಅವಳು ಆಫೀಸ್ ಕಟ್ ಮಾಡಿ ಎಲ್ಲ ಬೇಡ, ನಾನು ಹೋಗ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ.
ಫೈನಲಿ ನಮ್ಮ ತಂಗಿದ ಆಫೀಸ್ ಇದು. ನನ್ನ ಆಫೀಸ್ ಈಗ ಬರುತ್ತೆ. ನಾ ಅದಕ್ಕೆ ರೈಟಲ್ಲಿ ನಿಲ್ತೀನಿ ನಮ್ಮ ಆಫೀಸ್ ತೋರ್ಸೋಕ್ಕೆ. ಈಗ ಸೀದಾ ಪಿ ಜಿ ಹೋಗ್ತೀನಿ. ನಾನು ಡೈಲಿ ಪಿ ಜಿ ಯಾವುದಂತ ತೋರಿಸ್ತೀನಿ. ಆಫೀಸ್ ಬಂತು ಆಫೀಸ್ ಬಂತಲ್ಲ ಗುರು, ಬಂತು ನೋಡಿ ನಮ್ಮ ಆಫೀಸ್ 8 hours. ಮತ್ತೆ ಹೋಗು 5 ನಿಮಿಷ ಬಿಟ್ಟು. ಡೈಲಿ ನಡ್ಕೊಂಡು ಬರುವಾಗ ಅನ್ಕೊಳ್ತಿದ್ದೆ ನಂದು ಬೈಕ್ ಇಲ್ಲಿ ತರಬೇಕಂತ. ಫೈನಲಿ ಎಷ್ಟು 3 ವರ್ಷ ಮೇ ಬಿ 2.5 years. After 2.5 years bringing my bike to Bengaluru to my office. ಆಚೆ ಹೋಗೋ, ಸ್ಟ್ರೈಟ್ ಬೇಡ, ಒಳಗಿಂದ ಹೋಗೋ. ನಾನು ನಡ್ಕೊಂಡು ಹೋಗೋ ದಾರಿ ತೋರಿಸ್ತೀನಿ ನಿಮಗೆ. ನಾನು ಎಲ್ಲಿಂದ ನಡ್ಕೊಂಡು ಹೇಗೆ ಆಫೀಸ್ ಬರ್ತೇನೆ ಅಂತ. ಸೊ ಈಚೆಯಿಂದ ನಡ್ಕೊಂಡು ಬರ್ತಿದ್ದೆ ಆಫೀಸ್ಗೆ. ಇದು ನನ್ನ ಜಾಗ, ನಡ್ಕೊಂಡು ಬರೋ. ಅಪ್ಪ ನೋಡಿ, ಇಲ್ಲಿಂದ ಹೀಗೆ ನಡ್ಕೊಂಡು 1.5 kilometers ವಾಕಿಂಗ್ ನನಗೆ ಆಫೀಸಿಗೆ. ಇದು ಬ್ಯಾಕ್ ಸೈಡ್ ಬರುತ್ತೆ ನನ್ನ ಪಿ ಜಿದು. ಮತ್ತು ಹೋಗುವಾಗ ಫ್ರಂಟಿಂದ ಹೋಗೋ. ಬಂತಲ್ಲ ಪಿ ಜಿ. ನನ್ನ ಪಿ ಜಿ ಅಂದರೆ ನಂದಲ್ಲ, ಬಾಯ್ಸ್ ಇದ್ದಕ್ಕೆ ನಾ ಈ ಪಿ ಜಿಗೆ ಬರ್ತೀನಿ. ಇಲ್ಲಾಂದರೆ ನಾನು ಬರೋನೇ ಅಲ್ಲ ಆಯಿತಾ. ಫೈನಲಿ ಬಂದೆ. A few moments later. ಅದಕ್ಕೆ ರಪ್ಪ ಆಫೀಸಿಗೆ ಹೋಗಿ ಉಂಟಲ್ಲ, ಆಫೀಸಿಗೆ ಮುಂದೆ ರಪ್ಪ ಒಂದು ಫೋಟೋ ಹೊಡೆದು ವಾಪಸ್ ಹೋಗಿ. ಯಾರಿಗೆ ಗೊತ್ತಿಲ್ಲ ಬರೋ ನಾವು ಬಂದದ್ದು ಬ್ಯಾಂಗ್ಳೂರಿಗೆ, ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಊರಲ್ಲಿ ಸಹ ದಂಡದವ್ರಿಗೆ ಯಾರಿಗೂ ಗೊತ್ತಿಲ್ಲ. ದಂಡರಾಜ್ ಕಾಲ್ ಮಾಡಿ, ಬೇವರ್ಸಿ ಯಾವಾಗಲೂ ನಾನು ಬ್ಯಾಂಗ್ಳೂರಲ್ಲಿ ಇರ್ಬೇಕು ಗೊತ್ತಾಗ್ತಾ ಆಯ್ತಾ, ನಾನು ಹೀಗೆ ಕಾಲ್ ಮಾಡ್ತಾನೆ, ಅವನಿಗೆ ಗೊತ್ತಿಲ್ಲ ಮಾತ್ರ. ಅಪ್ಪ ಸತ್ಯ ಹೇಳ್ತಾನೆ ಮಾರ, ನಮಸ್ಕಾರ, ನಾ ಸೈಕಲ್ ತೊಗೊಳ್ತೇನೆ ಬೆಂಗಳೂರಿಗೆ ಬಂದರೆ. ನಾನು ಬೈಕ್ ತರೋದಿಲ್ಲ. ಎಂತ ಸಾಕಾಯ್ತು ಬ್ರೋ, ಬೆನ್ನಂತ. ನಾನು ಸೈಕ್ಲಿಂಗ್ ಶಾರ್ಟ್ಸ್ ಹಾಕಲಿಲ್ಲ ಮಾರ, ಕುಂಡ ನೋವು ಆಗ್ತಾ ಉಂಟು ಸಹ, ಒಂದು ಸ್ವಲ್ಪ ಅಲ್ಲ ಕರ್ಮದು. ಸಾಕು. ಸರಿ ಸಿಗೋ, ಚಲೋ ಸಿಗೋ. ಓಕೆ, ಪಿ ಜಿ ಹೋಗಿ ಹೊರಟೆ. ಇನ್ನು ಸೀದಾ ಆಫೀಸ್ಗೆ 12:45 ಆಫೀಸ್ ರೀಚ್ ಆಗ್ತೇನೆ. ಫೈನಲಿ ಆಫೀಸ್ ಬಂತು. ದೇರ್ ಆಫೀಸ್. ಇಡುವಲ್ಲ. One eternity later. ಆಫೀಸ್ ಬಿಡ್ತೀನಿ, ಟೈಮ್ ಆಯ್ತು 3:12. leaving my office and heading back to the room. ನಾಳೆದೇನೋ ಪ್ಲ್ಯಾನ್ ಸ್ಕೆಡ್ಯೂಲ್ ಸ್ವಲ್ಪ ಚೇಂಜ್ ಆಗಿದೆ ಅಂತ, ನಾಳೆ ಹೊರಡಲ್ಲ ಅಂತ. maybe let's see what will happen. For now let's move out. Okay, my PG, sorry, office. This is my office. Okay.
Fine. We are officially left the office. We are going straight towards the room. Okay. Fuel ಇದೆ ಸದ್ಯಕ್ಕೆ ಬೇಡ ಫ್ಯೂಲು ಇಲ್ದು ಆರಾಮ್ಸೆ it's saying I'll be reaching at 4:15 or 4:20. Even if I reach at 4:30 it's fine. Okay, so let's go now. ಮಾರ್ತಳ್ಳಿ ಬರುವಾಗ ಹಾಗೆ ಬಂದಿದ್ದೆ, ಅದಕ್ಕೆ ಸದ್ಯಕ್ಕೆ ಬೇಡ ಮಾರ್ತಳ್ಳಿ. ಹಾಗೆ what the fuck, Shell is very costly man, damn costly. ದುಡಿಬೇಕು ಚೆನ್ನಾಗಿ. ಅದು ಆ ಪೆಟ್ರೋಲ್ ಹಾಕ್ಬೇಕಾದ್ರೆ ಶೆಲ್ ನಾರ್ಮಲಿಗಿಂತ ಶೆಲ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಸ್ಟ್ಯಾಂಡರ್ಡೇ 109. ಅದೇ ನೀವು ಇಂಡಿಯನ್ ಆಯಿಲ್ ಇದು ಬೇರೆ ಯಾವುದಾದ್ರೂ ಹಾಕಿದರೆ ಅವ್ರದ್ದು ಒಳ್ಳೆ ರೇಟ್ ಬರುತ್ತೆ. ಗೋ ದಿಸ್ ವೇ. ಓಕೆ ಫೈನ್, ಆರಾಮ್ಸೆ ಹೋಗುವ, ಅವಸರ ಇಲ್ಲ ನಮಗೆ ಲೈಫಲ್ಲಿ. ಒಪ್ಪ ಎಷ್ಟು ದೊಡ್ಡದು ಕ್ರಿಸ್ಮಸ್ ಟ್ರೀ ಹಾಕಿದ್ದಾರೆ ಫಿನಿಕ್ಸಲ್ಲಿ. ಓ ಹೊಟ್ಟು ಗಿಟ್ಟೆಲ್ಲ ಮಾಡಿ ಹೊಡೋರೆ ಚಂದ ಮಾಡಿ. ಯು ಕಾಂಟ್ ಇವನ್ ಬೀಟ್ ದ ಟೈಮಿಂಗ್ಸ್ ಆಫ್ ವಾಟ್ ಇಟ್ ಇಸ್ ಗಿವಿಂಗ್. ಇಟ್ ಇಸ್ ಗಿವಿಂಗ್ ಯು ದಟ್ ಪರ್ಫೆಕ್ಟ್ ಟೈಮಿಂಗ್. ನನಗಿಂತ ಗೂಗಲ್ ಮ್ಯಾಪ್ಸಿಗೆ ಗೊತ್ತು ಬೆಂಗಳೂರಿದು ಹಣೆ ಬೇರೆ. ಅಲ್ಲ ನಂಗೆ ಗೊತ್ತಿಲ್ಲ ಸರಿಯಾಗಿ ಬೆಂಗಳೂರು, ಆದರೂ ಪರ್ಫೆಕ್ಟಾಗಿ ಬೆಂಗಳೂರು ಟೈಮಿಂಗ್ಸ್ ಹೇಳ್ತದೆ. ಇಲ್ಲ ಅಂತ ಟ್ರಯಂಫಿಕ್ ಶೋರೂಮ್ ಬರುತ್ತೆ. ಇಫ್ ಐ ರಿಮೆಂಬರ್ ವೆಲ್, ಇಫ್ ಐ ನೋ ಐ ನೋ. ಎಸ್ ಯು ಆರ್ ಬೆಸ್ಟ್. ನಂಗೆ ನೆನಪಿರ್ತಪ್ಪ ಟ್ರಯಂಫಿಕ್ ಶೋರೂಮ್ ಎಲ್ಲಿದೆ, ನಂಗೆ ಗೊತ್ತಪ್ಪದಿಲ್ಲ. ಸ್ವಲ್ಪ ತಿರುಗಿದ್ದೀನಿ ಬೆಂಗಳೂರಲ್ಲೆಲ್ಲ. ಪೇಷನ್ಸ್ ಇರಬೇಕಷ್ಟೇ ಬೆಂಗಳೂರು ಟ್ರಾಫಿಕಲ್ಲಿ, ಪೇಷನ್ಸ್ ಮುಖ್ಯ. ಎಲ್ಲ ಪಕ್ಕ ಇಡ್ತೀರ ಗಾಡಿನ, ಒಂದು ಸ್ವಲ್ಪ ಪೇಷನ್ಸ್ ಇದೆ. ವಿ ಆರ್ ವೆಲ್ ರನ್ ಪ್ಲೇಯರ್ಸ್. ಪೇಷನ್ಸ್ ತುಂಬ ಇದೆ. ರ್ಯಾಂಟಿಂಗ್ ಮಾಡುವಾಗ ನಮಗೆ ಪೇಷನ್ಸ್ ಒಂದಷ್ಟಿದೆ. ಭಾರಿ ಕಡಲ ಮಡಿಲ ಮೇಲೆ ದೊರೆತೆ ನನಗೆ ಪವಳದಂತೆ, ಮರಳುಗಾಡ ಮಳೆಯ ಮೋಡ ಮರಳಿನಲ್ಲಿ ಮುಳುಗುವಂತೆ. ಮರಳುಗಾಡ ಮಳೆಯ ಮೋಡ ಮರಳಿನಲ್ಲಿ ಮುಳುಗುವಂತೆ ಋತುಗಾನ ಹಾಡುಗಳಿಗೆ ಒಲಿದೆ ನೀನು ನನ್ನ ಕರೆಗೆ. ಓ ಎಂತ ಹಾಡು, ವೆರಿ ಟು. ಎಷ್ಟು ಹಳತ್ ಗಾಡಿ ಮಾರ. ವಿಧಾನಸೌಧ ಮುಂದೆನೇ ಕೈ ಕೊಡ್ಬೇಕಿತ್ತ ನಂಗೆ. ನಾನು ಆಫ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ ಅಂತ. ಈಗ ಪಾರ್ಕಿಂಗ್ ಇಲ್ಲ ಅಂತ. ಫೋಟೋ ತೆಗಿಯೋ. ಲಿಮಿಟರ್ ಅದು ಹಿಟ್ಟಾಗಿತ್ತಾ? ಸಾಕು, ನಂಗೆ ಎದುರು ಜೀವ ಇಲ್ಲ ಮಾತ್ರ. ಗಾಡಿ ಮುಂದೋಗ್ತಿಲ್ಲ. ಫಕ್ ಎಂತ ಅಂದ